ಆತ್ಮೀಯ ಕನ್ನೇಗಾಲ ಗ್ರಾಮದ ನಾಗರಿಕ ಬಂಧುಗಳೇ, ಈ ದಿನ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ, ಇಲಾಖೆ, ಕರ್ನಾಟಕ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಅಂತಕ್ಕಂತಹ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ನಾವು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಚಾಮರಾಜನಗರದಲ್ಲಿ ಸುಮಾರು 5 ಪಂಚಾಯಿತಿಗಳಲ್ಲಿ ಪರಿಶಿಷ್ಟ ವರ್ಗಗಳ ಜನಸಂಖ್ಯೆ ಹೆಚ್ಚು ಇರತಕ್ಕಂತಹ ಪ್ರದೇಶಗಳಲ್ಲಿ ಜನರಿಗೆ ಮೂಲಭೂತ ಸಮಸ್ಯೆಗಳ ಬಗ್ಗೆ ಮತ್ತು ಮೂಲಭೂತ ದಾಖಲೆಗಳನ್ನ ಮಾಡಿಸುವುದರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂತಹ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕನ್ನೇಗಾಲ ಗ್ರಾಮದಲ್ಲಿ ನಾವು ಪರಿಶಿಷ್ಟ ವರ್ಗಗಳ ಜನರೇ ಹೆಚ್ಚಿರ್ತಕ್ಕಂಥ ಈ ಗ್ರಾಮವನ್ನು ಸರ್ಕಾರ ಆಯ್ಕೆ ಮಾಡಿದೆ. ಇದರ ಅನ್ವಯ ನಾವು ನಿನ್ನೆಯಿಂದ 19ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ ನಾವು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ನಿನ್ನೆ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಗಿಡ ನೆಡುವುದರ ಮೂಲಕ ಉದ್ಘಾಟನೆಯನ್ನು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರು ಭಾಗವಹಿಸಿದರು. ಈ ಜಾಥವನ್ನು ನಾವು ಮಾಡ್ತಾ ಇದ್ದೇವೆ. ನಾಳೆಯಿಂದ ನಾವು 25ನೇ ತಾರೀಕುವರೆಗೆ ಇಲ್ಲೇ ಇರ್ತೀವಿ. ನಿಮಗೆ ಮೂಲಭೂತವಾಗಿ ಡಾಕ್ಯುಮೆಂಟ್ಸ್ಗಳು ಏನಿಲ್ಲ, ಅದ್ರ ಬಗ್ಗೆ ದಯವಿಟ್ಟು ಬಂದು ಗ್ರಾಮಸ್ಥರು ಅದರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆಧಾರ್ ಕಾರ್ಡು, ID ಕಾರ್ಡು, ರೇಷನ್ ಕಾರ್ಡು ಮತ್ತು ನಿಮ್ಮ ಜಮೀನು ಮತ್ತು ಇನ್ನಿತರ ಯಾವುದೇ ರೀತಿಯ ನಿಮ್ಮ ಪರ್ಸನಲ್ ದಾಖಲೆಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ಅಧಿಕಾರಿ ವರ್ಗದವರು, ನೋಡಲ್ ಆಫೀಸರ್ಗಳು ಎಲ್ಲ ನಾಳೆ ಬರ್ತಾರೆ. ಸಂಬಂಧಪಟ್ಟಂತಹ ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಬ್ಯಾಂಕ್ನವರವರು ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಈ 4 ಇಲಾಖೆಯವರು ಹೆಚ್ಚು ಪ್ರಮಾಣದಲ್ಲಿ ಬರ್ತಾರೆ. ದಯಮಾಡಿ ನೀವು ನಾಳೆಯಿಂದ ನಾವು ಆಸ್ಪತ್ರೆ ಮುಂದೆ ಮತ್ತು ಮಾರಮ್ಮನ ದೇವಸ್ಥಾನದ ಮುಂದೆ ನಾವೆಲ್ಲ ಕೂತಿರ್ತೀವಿ. ಅಲ್ಲಿ ಬಂದು ನೀವು ಅಹವಾಲುಗಳನ್ನ ಸ್ವೀಕರಿಸಬೇಕು, ಕೊಡಬೇಕು ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಈ ಗ್ರಾಮದಲ್ಲಿ ನಮ್ಮ ಹಿರಿಯ ಮುಖಂಡರಾದಂತಹ ಶ್ರೀಮಾನ್ ಕೃಷ್ಣನಾಯಕರು ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ದಯಮಾಡಿ ಅಂತ ಕೇಳ್ಕೊಂಡಾಗ ಅತ್ಯಂತ ಪ್ರೀತಿಯಿಂದ ಬಂದು ಅವರು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ಅಂತ ಅವರು ಹಾರೈಸಿದ್ದಾರೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಕೈ ಮುಗಿದು ಕೇಳ್ಕೊತೀನಿ. ನಮಸ್ಕಾರ.